ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಸಾವಿರ ಸರ್ಪಗಳು ಸುತ್ತಿಕೊಂಡಿದ್ದರೂ ಗಂಧದ ಮರ ವಿಷವಾಗೋದಿಲ್ಲ. ಹಾಗೆ ಸಜ್ಜನರು ಇತರರ ದೋಷಗಳಿಂದ ಬದಲಾಗೋದಿಲ್ಲ. ನಿಮಗೆ ಬೇಕಾದವರು ಮೊದಲಿನಂತೆ ಇಲ್ಲದಿದ್ದರೆ ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಿ. ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಬಂದಂತೆ ಬದುಕಬೇಕು, ಕಂಡಂತೆ ನಡಿಬೇಕು. ನಮ್ಮ ವಾದ ಸರಿ ಇದ್ದರೂ ಸುಮ್ಮನಾಗಬೇಕು. ನಮ್ಮ ತಪ್ಪಿಲ್ಲದಿದ್ದರೂ ಕೆಲವೊಮ್ಮೆ ಕ್ಷಮೆ ಕೇಳಬೇಕು. ಮನಸ್ಸಿನಲ್ಲಿ ನೋವಿದ್ದರೂ ಮುಖದಲ್ಲಿ ನಗು ಇರಬೇಕು. ಸೋತರೂ ಮತ್ತೊಮ್ಮೆ ಪ್ರಯತ್ನಿಸಬೇಕು. ನಿನ್ನ ಒಳ್ಳೆತನ ದುರುಪಯೋಗ ಮಾಡಿಕೊಳ್ಳುವವರ ಮುಂದೆ ಕೆಟ್ಟವನಾಗಿರುವುದೇ ಉತ್ತಮ. ನಮ್ಮ ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ತಾರೆ. ನೋವಿಗೆ ಸ್ಪಂದಿಸಲು ಯಾರು ಇಲ್ಲದಿದ್ದಾಗ ನಿನ್ನ ಕಣ್ಣೀರು ನಿನ್ನನ್ನು ಸಮಾಧಾನ ಪಡಿಸ್ತದೆ. ನಮ್ಮಿಂದ ದೂರ ಆಗಲು ಬಯಸಿದವರಿಗೆ ಎಷ್ಟು ಪ್ರೀತಿ ತೋರಿಸಿದ್ರೂ ವ್ಯರ್ಥ. ಹುಡುಕಿದ್ರೆ ಪ್ರತಿ ಮನೆಯಲ್ಲೂ ಒಂದು ಕತೆ ಸಿಗ್ತದೆ. ಬೇರೆಯವರ ಮನೆಯ ಕತೆ ಕೇಳುವುದನ್ನು ನಿಲ್ಲಿಸಿ ನಿಮ್ಮ ಕಥೆಯನ್ನು ಸುಂದರವಾಗಿಸಿ. ಜನಿಸಿದಾಗಲೂ ಎತ್ತಬೇಕು ನಿನ್ನ, ಮರಣ ಬಂದರೂ ಎತ್ತಬೇಕು ನಿನ್ನ. ಅಹಂಕಾರ ಏತಕೋ ಮಾನವ. ಕೆಲವು ಸಂಬಂಧಗಳು ಬಾಡಿಗೆ ಮನೆಯಂತೆ. ಎಷ್ಟೇ ಪ್ರೀತಿಸಿದ್ರೂ ನಮ್ಮದಾಗೋದಿಲ್ಲ. ಅದೃಷ್ಟದಿಂದ ಸಿಗುವ ಪ್ರೀತಿ ಮತ್ತು ಬಡವನೊಂದಿಗೆ ಮಾಡಿದ ಸ್ನೇಹ ಎಂದಿಗೂ ಮೋಸ ಮಾಡೋದಿಲ್ಲ. ಬಯಸಿದ್ದು ಸಿಕ್ಕಾಗ ಮಾತ್ರವಲ್ಲ, ಸಿಗದಿದ್ದಾಗ್ಲೂ ದೇವರನ್ನ ನಂಬಬೇಕು. ನನಗೆಲ್ಲ ಗೊತ್ತು ಎನ್ನುವರಿಗಿಂತ ನನಗೇನು ಗೊತ್ತೇ ಇಲ್ಲ ಎನ್ನುವರು ದೊಡ್ಡ ಸಾಧನೆ ಮಾಡ್ತಾರೆ. ಜಗತ್ತಿನಲ್ಲಿ ಪರಿಹಾರವಿಲ್ಲದ ಸಮಸ್ಯೆ ಇಲ್ಲ. ವ್ಯಕ್ತಿ ಬೇಡವೆನಿಸಿದಾಗ ಸಣ್ಣ ತಪ್ಪು ದೊಡ್ಡದಾಗಿ ಕಾಣುತ್ತದೆ. ಬಡವರ ಮನೆಯಲ್ಲಿ ಬಂಗಾರ ಇಲ್ಲದಿರಬಹುದು, ಆದರೆ ಹೊಳೆಯುವ ಮನಸ್ಸಿರ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.